ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಮನುಷ್ಯರಿಗೆ ಸಂಪತ್ತು ಅತಿ ಮುಖ್ಯ. ಅದರಲ್ಲೂ ಸಂಪತ್ತಿಗೆ ಅಧಿದೇವತೆಯಾದ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಹಣ, ಐಶ್ವರ್ಯ, ಆಸ್ತಿ ಎಲ್ಲವೂ ದೊರೆಯುತ್ತದೆ. ಹಾಗೆಯೇ ಸಂಪತ್ತಿಗೆ ರಾಜ ಎಂದರೆ ಕುಬೇರ. ಕುಬೇರನ ಮಂತ್ರಗಳನ್ನು ಜಪಿಸುವುದರಿಂದ ಹಣವು ಸಲೀಸಾಗಿ ನಮ್ಮ ಬಳಿಗೆ ಆಕರ್ಷಿತವಾಗುವುದರಲ್ಲಿ ಸಂಶಯವಿಲ್ಲ. ಹಾಗಾದರೆ ಕುಬೇರನ ಮಂತ್ರಗಳಾವು ಎಂದು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಲಕ್ಷ್ಮೀ ಕುಬೇರ ಮಂತ್ರಗಳನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಂಡು ಅದನ್ನು ಪಾಲಿಸಿದರೆ ಲಕ್ಷ್ಮಿ ನಮಗೆ ತಾನೇ ದೊರೆಯುತ್ತಾಳೆ. ಬನ್ನಿ ಹಾಗಾದರೆ ಆ ಮಂತ್ರಗಳು ಯಾವುವು ಎಂದು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಕುಬೇರ ಮಂತ್ರನ ತಿಳಿದುಕೊಳ್ಳೋಣ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ಧನಧಾನ್ಯ ಸಮೃದ್ಧಿ ಮೇ ದೇಹಿ ಧಾಪಯ ಸ್ವಾಹ. ಎರಡನೆಯದಾಗಿ ಕುಬೇರ ಧನ ಪ್ರಾಪ್ತಿ ಮಂತ್ರ. ಇದು ಹೀಗಿದೆ. ಓಂ ಶ್ರೀಂ ಹ್ರೀಂ ಕ್ಲೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ. ಮೂರನೆಯದಾಗಿ ಕುಬೇರ ಅಷ್ಟಲಕ್ಷ್ಮಿ ಮಂತ್ರ. ಇದು ಹೀಗಿದೆ. ಓಂ ಶ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕುಬೇರಾಯ ಅಷ್ಟಲಕ್ಷ್ಮೀ ಮಮ ಗೃಹೇ ಧನಂ ಪುರಯ ಪುರಯ ನಮಃ. ನಾಲ್ಕನೆಯದಾಗಿ ಕುಬೇರ ಗಾಯತ್ರಿ ಮಂತ್ರ. ಈ ಮಂತ್ರ ಹೀಗಿದೆ. ಓಂ ಯಕ್ಷರಾಜಾಯ ವಿದ್ಮಹೇ ಅಲಕಾಧೀಶಾಯ ಧೀಮಹಿ ತನ್ನೋ ಕುಬೇರಃ ಪ್ರಚೋದಯಾತ್. ಐದನೆಯದಾಗಿ ಮಹಾಲಕ್ಷ್ಮಿ ಕುಬೇರ ಮಂತ್ರ. ಈ ಮಂತ್ರ ಹೀಗಿದೆ. ಓಂ ಶ್ರೀಂ ಮಹಾಲಕ್ಷ್ಮೈ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಈ ಪುಣ್ಯಪ್ರದಾಯಕವಾದ ಮಂತ್ರಗಳನ್ನು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಾಯಂಕಾಲ ಗೋಧೂಳಿ ಮುಹೂರ್ತದಲ್ಲಿ ದಿನಾಲೂ ತಪ್ಪದೆ ಪಠಿಸುವುದರಿಂದ 108 ಬಾರಿ ಅಥವಾ 21 ಬಾರಿ ಅಥವಾ 48 ಬಾರಿ ಪಠಿಸುವುದರಿಂದ ಲಕ್ಷ್ಮಿಯ ಆಗಮನ ಖಂಡಿತ ಆಗುತ್ತದೆ. ಪ್ರತಿದಿನ ಸಮಯವಿಲ್ಲದಿದ್ದರೆ ಶುಕ್ರವಾರ ಅಥವಾ ಮಂಗಳವಾರ ತಪ್ಪದೆ ಪಠಿಸಿ ನೋಡಿ. ನಿಮ್ಮಲ್ಲಿರುವ ಎಷ್ಟೋ ಹಣಕಾಸಿನ ತೊಂದರೆಗಳು ನಿವಾರಣೆಯಾಗಿ ಲಕ್ಷ್ಮಿ ಕುಬೇರ ಸಹಿತವಾಗಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸಿರುತ್ತಾಳೆ. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಾಯಂಕಾಲ ಗೋಧೂಳಿ ಮುಹೂರ್ತದಲ್ಲಿ ತಪ್ಪದೆ ಪಠಿಸಿ. ಈ 5 ಮಂತ್ರಗಳಲ್ಲಿ ಯಾವುದಾದರೂ ಒಂದು ಮಂತ್ರವನ್ನು ದಿನಾಲೂ ಪಠಿಸಿದ್ದಲ್ಲಿ ಶ್ರೀ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸುತ್ತಾಳೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.